ಮತ್ತು ಯತ್ನಾಳ್ ಅವ್ರನ್ನ ಬಿ ಜೆ ಪಿಗೆ ಮತ್ತೆ ಕರೆಸಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್? ನಾವು ನೋಡ್ರಿ, ವಿಜೇಂದ್ರ ಅಧ್ಯಕ್ಷರವ್ರಿಗೆ ಬಿ ಜೆ ಪಿ ಕಡೆ ಮುಖ ಮಾಡೋದಿಲ್ಲ. ವಿಜೇಂದ್ರ ಮುಂದುವರೆಸಿದ್ರು ನಾವು ಆ ಕಡೆ ಹೋಗೋದಿಲ್ಲ. ಈಗ ಬಿ ಜೆ ಪಿ ಹೈಕಮಾಂಡ್ ಬಂದು ಹೇಳಿದ್ರು ಕೂಡ ನೀವು ವಿಜೇಂದ್ರ ಇರೋವರಿಗೆ ಬಿ ಜೆ ಪಿಗೆ ಹೋಗಲ್ಲ ಮತ್ತೆ? ವಿಜೇಂದ್ರ ತೆಗೆದ್ರೆ ಬರ್ತೀನಿ ಅಂತ ಹೇಳ್ತೀನಿ. ಹೈಕಮಾಂಡ್ ಅದಕ್ಕೆ ಕೇಳಿದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೀರಿ, ಅವಾಗ 100ಕ್ಕೆ 100 ಹೋಗ್ತೇನೆ. ನಾ ಬಿ ಜೆ ಪಿಗೆ ಹೋಗವ ವಿಜೇಂದ್ರ ತೆಗೆದ ಮೇಲೆ. ನೀವೇ ಹೇಳ್ತೀರಾ? ಹಾಗಾದರೆ ವಿಜೇಂದ್ರ ಅವರ ಬದಲಾವಣೆ ಆದ ಕೂಡಲೇ ನೀವೇ ಹೋಗಿ ಮನವಿ ಮಾಡ್ತೀರಾ? ನೀವೇ ಮನವಿ ಮಾಡ್ತೀರಿ? ಈಗ ನಮ್ಮ ಕೆಲವೊಂದು ಮಂದಿ ಹೇಳಿದಾರಲ್ಲ, ಪತ್ರ ಬರೆದಾರೆ ಯತ್ನಾಳರು ವರಿಷ್ಠ ಮಂಡಳಿಗೆ. ಅವಾಗೇನು ಬರ್ದಲ್ಲ. ವಿಜೇಂದ್ರ ಮಾಜಿ ಆದ ದಿವಸನೇ ಒಂದು ಪತ್ರ ಬರಿತೇನೆ, ಒಳ್ಳೆಯ ನಿರ್ಣಯ ತೊಗೊಂಡಿದ್ರೆ ಅಭಿನಂದನೆಗಳು, ನಾನು ಮತ್ತೆ ಬಿ ಜೆ ಪಿಲಿ ಕೆಲಸ ಮಾಡಬೇಕನ್ನೋ ಉತ್ಸುಕತೆ ಇದೆ, ನನಗೆ ಪಕ್ಷಕ್ಕೆ ತಗೋರಿ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಶಾಸಕರಂತ ಯತ್ನಾಳ್ ಅವರ ಮಾತು. ಕ್ಯಾಮ್ರಾ ಸಹಜ್ ಜೊತೆ ಸುನಿಲ್, TV9 ಬೆಂಗಳೂರು. ಮತ್ತು ಯತ್ನಾಳ್ ಅವ್ರನ್ನ ಬಿ ಜೆ ಪಿಗೆ ಮತ್ತೆ ಕರೆಸಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್? ನಾವು ನೋಡ್ರಿ, ವಿಜೇಂದ್ರ ಅಧ್ಯಕ್ಷರವ್ರಿಗೆ ಬಿ ಜೆ ಪಿ ಕಡೆ ಮುಖ ಮಾಡೋದಿಲ್ಲ. ವಿಜೇಂದ್ರ ಮುಂದುವರೆಸಿದ್ರು ನಾವು ಆ ಕಡೆ ಹೋಗೋದಿಲ್ಲ. ಈಗ ಬಿ ಜೆ ಪಿ ಹೈಕಮಾಂಡ್ ಬಂದು ಹೇಳಿದ್ರು ಕೂಡ ನೀವು ವಿಜೇಂದ್ರ ಇರೋವರಿಗೆ ಬಿ ಜೆ ಪಿಗೆ ಹೋಗಲ್ಲ ಮತ್ತೆ? ವಿಜೇಂದ್ರ ತೆಗೆದ್ರೆ ಬರ್ತೀನಿ ಅಂತ ಹೇಳ್ತೀನಿ. ಹೈಕಮಾಂಡ್ ಅದಕ್ಕೆ ಕೇಳಿದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೀರಿ, ಅವಾಗ 100ಕ್ಕೆ 100 ಹೋಗ್ತೇನೆ. ನಾ ಬಿ ಜೆ ಪಿಗೆ ಹೋಗವ ವಿಜೇಂದ್ರ ತೆಗೆದ ಮೇಲೆ. ನೀವೇ ಹೇಳ್ತೀರಾ? ಹಾಗಾದರೆ ವಿಜೇಂದ್ರ ಅವರ ಬದಲಾವಣೆ ಆದ ಕೂಡಲೇ ನೀವೇ ಹೋಗಿ ಮನವಿ ಮಾಡ್ತೀರಾ? ನೀವೇ ಮನವಿ ಮಾಡ್ತೀರಿ? ಈಗ ನಮ್ಮ ಕೆಲವೊಂದು ಮಂದಿ ಹೇಳಿದಾರಲ್ಲ, ಪತ್ರ ಬರೆದಾರೆ ಯತ್ನಾಳರು ವರಿಷ್ಠ ಮಂಡಳಿಗೆ. ಅವಾಗೇನು ಬರ್ದಲ್ಲ. ವಿಜೇಂದ್ರ ಮಾಜಿ ಆದ ದಿವಸನೇ ಒಂದು ಪತ್ರ ಬರಿತೇನೆ, ಒಳ್ಳೆಯ ನಿರ್ಣಯ ತೊಗೊಂಡಿದ್ರೆ ಅಭಿನಂದನೆಗಳು, ನಾನು ಮತ್ತೆ ಬಿ ಜೆ ಪಿಲಿ ಕೆಲಸ ಮಾಡಬೇಕನ್ನೋ ಉತ್ಸುಕತೆ ಇದೆ, ನನಗೆ ಪಕ್ಷಕ್ಕೆ ತಗೋರಿ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಶಾಸಕರಂತ ಯತ್ನಾಳ್ ಅವರ ಮಾತು. ಕ್ಯಾಮ್ರಾ ಸಹಜ್ ಜೊತೆ ಸುನಿಲ್, TV9 ಬೆಂಗಳೂರು.